ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಈ ಬಿಜೆಪಿಗರನ್ನ ಚಪಲ ಚೆನ್ನಿಗರಾಯರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಏನು MLC ರವಿಕುಮಾರ್ ಪ್ರಕರಣ ಏನಿದೆಯಲ್ಲ, CJ ವಿರುದ್ಧ ಮಾತನಾಡಿರುವಂಥ ಅಶ್ಲೀಲ ಪದ ಬಳಕೆ ಮಾಡಿರುವಂಥ ನಾಲಿಗೆ, ಒಂದು ರೀತಿ ಹಿಲಿಬಿಲ್ಲದ ನಾಲಿಗೆ ಅಂತ ಹೇಳ್ಬೋದು. ಈ ಚಪಲ ಚೆನ್ನಿಗರಾಯರ ಈ ಒಂದು ಪ್ರವೃತ್ತಿ ಇದೆಯಲ್ಲ, ಇದೇನು ಮೊದಲೇನಲ್ಲ ಬಿಜೆಪಿಗರಿಗೆ. ಈ ಹಿಂದೆ ಕೂಡ ನೀವು ಬಹುಶಃ ನಿಮಗೆ ನೆನಪಿರುತ್ತೆ, CT ರವಿಯವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಅವ್ರು ಬಳಸಿದಂಥ ಪದ ಇಡೀ ರಾಜ್ಯದ ಜನತೆಯೇ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತುವಂಥ ಪದಗಳನ್ನು ಬಳಸಿ ಕೂಡ ಒಂದಷ್ಟು ಜನ ಕಮೆಂಟ್ ಮಾಡಿದರು. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಳಸಿದಂಥ ಆ ಪದ ಇದೆಯಲ್ಲ, ನಿಜಕ್ಕೂ ಹೇಸಿಗೆ ಹುಟ್ಟಿಸುವಂಥ ಪದ. ಈ ಪ್ರಶ್ನೆ ಮಾಡಿದರು CT ರವಿಯವರಿಗೆ, ನಿಮ್ಮ ಮನೆಯಲ್ಲಿ ಹೆಣ್ಣಿಲ್ವಾ, ನಿಮ್ಮ ತಾಯಿ ಕೂಡ ಹೆಣ್ಣಲ್ವಾ, ನಿಮ್ಮ ಮಡದಿ, ನಿಮ್ಮ ಮಕ್ಕಳು ಹೆಣ್ಣಲ್ವೇ ಅಂತೇಳಿ CT ರವಿಯವರಿಗೆ ಪ್ರಶ್ನೆ ಮಾಡಿದರು. ಇದಾದ ನಂತರ ನೋಡಿ, ಈ ರವಿ ಇವರೆಲ್ಲರೂ ಕೂಡ ಒಂಥರ ಚಪಲ ಚೆನ್ನಿಗರಾಯರು ಅಂತಲೇ ಹೇಳ್ಬೋದು. ಯಾಕಂದರೆ ಆಗ CT ರವಿ, ಇಂದು MLC ರವಿಕುಮಾರ್. MLC ರವಿಕುಮಾರ್ ಅವರು ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ವಿರುದ್ಧ ಮಾತನಾಡಿರುವಂಥ, ಅವರ ಮೇಲೆ ಮಾತನಾಡಿರುವಂಥ, ಅವರ ವಿರುದ್ಧ ಪದ ಬಳಕೆ ಮಾಡಿರುವಂಥ ಆ ಒಂದು ಅವರ ನಾಲಿಗೆ ಇದೆಯಲ್ಲ, ನಿಜಕ್ಕೂ ಒಂಥರ ಚಪಲ ಚೆನ್ನಿಗರಾಯರು ಅಂತಲೇ ಹೇಳ್ಬೋದು. ಇಷ್ಟಕ್ಕೂ CT ರವಿಯವರು ಮಾತನಾಡಿರುವಂಥ ಆ ಮಾತಿದೆಯಲ್ಲ, MLC ರವಿಕುಮಾರ್ ಅವರ ವಿಚಾರಕ್ಕೆ ಬರೋದಕ್ಕೆ ಮುಂಚೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡಿರುವಂಥ ಆ ಪದ ಪ್ರಯೋಗ, ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಇಲ್ಲಿ ತಿಪ್ಪೆ ಸಾರಿಸುವಂಥ ಕೆಲಸ ಮಾಡೋದಕ್ಕೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ, ಅಕ್ಕ ಹೇಗಿದ್ದೀರಿ, ಬೇಗ ಗುಣಮುಖರಾಗಿ ಹೊರಗಡೆ ಬನ್ನಿ ಅಂತೇಳಿ ಒಂದು ರೀತಿ ಟ್ವೀಟ್ ಕೂಡ ಮಾಡುವ ಮೂಲಕ ಎಲ್ಲ ಒಂದು ಕಡೆ ತಿಪ್ಪೆ ಸಾರಿಸೋದಕ್ಕೆ ರವಿಕುಮಾರ್ CT ರವಿಯವರು ಪ್ರಯತ್ನ ಪಟ್ಟಿದ್ದರು. ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ವಿರುದ್ಧ ಏನು MLC ರವಿಕುಮಾರ್ ಅವರು ಪದ ಬಳಕೆ ಮಾಡಿದಾರಲ್ಲ, ಇದರ ವಿರುದ್ಧ ಕಾಂಗ್ರೆಸ್ ನಿಯೋಗ ಬಸವರಾಜ್ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ಇವರನ್ನು MLCಯ ಆ ಒಂದು ಸ್ಥಾನದಿಂದ ವಜಾಗೊಳಿಸಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ರು. ಜೊತೆಯಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ನೀಡಿದರು. ಇಷ್ಟೇ ಅಲ್ಲದೆ ರವಿಕುಮಾರ್ ಅವರಿಗೆ ಒಂದು ದೊಡ್ಡ ಮಟ್ಟದ ಶಾಕ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. JP ನಗರದ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಅವರು ವಿಧಾನಸೌಧದ ಪೊಲೀಸ್ ಠಾಣೆಗೆ ಹೋಗಿ ರವಿಕುಮಾರ್ ವಿರುದ್ಧ ದೂರನ್ನು ಕೊಡ್ತಾರೆ. ಈ ದೂರಿನ ಆಧಾರದ ಮೇಲೆ ವಿಧಾನಸೌಧದ ಪೊಲೀಸರು FIR ದಾಖಲು ಮಾಡ್ತಾರೆ. ಯಾವಾಗ ರವಿಕುಮಾರ್ ಅವರ ಅರೆಸ್ಟ್ ಯಾವಾಗ ಎನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಿಯೋಗ ಏನು ಬಸವರಾಜ್ ಹೊರಟ್ಟಿ ಅವ್ರನ್ನ ಭೇಟಿ ಮಾಡಿ ಈ ದೂರನ್ನು ದಾಖಲು ಮಾಡುತ್ತೆ, ಮಹಿಳಾ ಆಯೋಗಕ್ಕೂ ದೂರನ್ನು ಕೊಡುತ್ತೆ. ಬಸವರಾಜ್ ಹೊರಟ್ಟಿ ಅವರು ರಿಯಾಕ್ಷನ್ ಕೊಟ್ಟಿರುವಂಥದ್ದು ಏನಂದರೆ, ಹಾಗೊಮ್ಮೆ ಏನಾದರೂ ಅರೆಸ್ಟ್ ಆದರೆ, ಈಗ ಏನು MLC ರವಿಕುಮಾರ್ ಅವ್ರನ್ನ ಕರೆದು ನಾನು ಸ್ಪಷ್ಟನೆ ಕೇಳ್ತೀನಿ, ಆ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಏಕಾಏಕಿ ನಾವು ಇಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ, ಏನಾಗಿದೆ, ಏನು ನಡೆದಿದೆ ಎನ್ನುವುದ್ರ ಸಂಪೂರ್ಣವಾದಂಥ ಒಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದ ನಂತರ ನಾನು ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾ ಬೇಡವ ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ, ಹಾಗೊಮ್ಮೆ ಏನಾದರೂ ಅರೆಸ್ಟ್ ಆದರೆ ನನ್ನ ಗಮನಕ್ಕೆ ತನ್ನಿ ಎನ್ನುವಂಥ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಇನ್ನೊಂದು ಇಲ್ಲಿ ಬಹುಮುಖ್ಯವಾಗಿ MLC ರವಿಕುಮಾರ್ ಅವರಿಗೆ ಒಂದು ದೊಡ್ಡ ಮಟ್ಟದ ಶಾಕ್ ಏನಂದರೆ, ಈ ಕರ್ನಾಟಕದ IAS ಅಧಿಕಾರಿಗಳ ಸಂಘ MLC ರವಿಕುಮಾರ್ ಅವರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ದೂರನ್ನು ಕೊಟ್ಟಿರುವಂಥದ್ದು. MLC ರವಿಕುಮಾರ್ ಅವರನ್ನು ಈ ಕೂಡಲೇ ಅರೆಸ್ಟ್ ಮಾಡಿ ಅವರನ್ನು ವಜಾಗೊಳಿಸಿ MLC ಸ್ಥಾನದಿಂದ ಅಂತೇಳಿ ಎಲ್ಲ IAS ಅಧಿಕಾರಿಗಳ ಒಂದು ಸಂಘ ಇದೆಯಲ್ಲ, ಅವರೆಲ್ಲರೂ ಕೂಡ ಹೋಗಿ ದೂರನ್ನು ಕೊಟ್ಟಿರುವಂಥದ್ದು. CM ಅವ್ರನ್ನ ಭೇಟಿ ಮಾಡಿ ಯಾರೆಲ್ಲ ದೂರನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು, KPTCL ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ ಅವರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಅವರನ್ನೊಳಗೊಂಡ ನಿಯೋಗವು IAS ಅಧಿಕಾರಿಗಳ ಈ ಒಂದು ತಂಡ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಒಟ್ಟಾರೆ ನೋಡೋದಾದರೆ, ರವಿಕುಮಾರ್ ಅವರಿಗೆ ಯಾವಾಗ ಇಡೀ ಮಾಧ್ಯಮಗಳು, ಒಂದು ಕಡೆ ಮಾಧ್ಯಮಗಳು, ಮಗದೊಂದು ಕಡೆ ರಾಜ್ಯದ ಜನತೆ, ಇನ್ನೊಂದು ಕಡೆ ಅಧಿಕಾರಿಗಳ ವರ್ಗ, ಮತ್ತೊಂದು ಕಡೆ ಈ ಕಾಂಗ್ರೆಸ್ ನಾಯಕರ ನಿಯೋಗ, ಯಾವಾಗ ಎಲ್ಲರೂ ಕೂಡ ಒಟ್ಟಿಗೆ ಮುಗಿಬೀಳೋದಕ್ಕೆ ಶುರುವಾದರೂ ಆಗ ನಿಧಾನವಾಗಿ ಏನು MLC ರವಿಕುಮಾರ್ ಅವರು ಎಚ್ಚೆತ್ಕೊಳ್ತಾರೆ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರೆ, ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಾರೆ. ಅಂದರೆ ನಾನು ಈ ರೀತಿಯ ಪದಗಳನ್ನು ಬಳಸಿಲ್ಲ ಎನ್ನುವಂತಹ ಆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಾರೆ. ನಾನು ಅಧಿಕೃತವಾಗಿ ನಾನು ಈ ಒಂದು ಪ್ರಕರಣದಲ್ಲಿ ನಾನು ಯಾವುದೇ ರೀತಿಯ ದೋಷಿ ಅಲ್ಲ, ನನ್ನ ಮೇಲೆ ಸುಮ್ಮನೆ ನನ್ನ ಮಾತನ್ನು ತಿರ್ಚಲಾಗ್ತಾ ಇದೆ ಅಂತೇಳಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಧಿಕೃತ ಕೆಲಸದ ನಿಯಮಿತ ನಾನು ಕಳೆದ 3 ದಿನಗಳಿಂದ ಹೈದರಾಬಾದ್ನಲ್ಲಿದ್ದೆ. ಜೂನ್ 30ರಂದು ನಡೆದ ಪ್ರತಿಭಟನೆ ವೇಳೆ CS ಬಗ್ಗೆ ಅಸಂಸದೀಯ ಪದಗಳನ್ನ ನಾನು ಬಳಕೆ ಮಾಡೇ ಇಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟನೆ ಕೊಡೋದಕ್ಕೆ ಹೆಣ್ಗಾಡ್ತಾರೆ. ಅಂದರೆ ಇಲ್ಲಿ ಒಟ್ಟಾರೆ ರವಿಕುಮಾರ್ ಅವರು
ಆಡಿದಂಥ ಆ ಒಂದು ಮಾತಿದೆಯಲ್ಲ, ಮಾತಾಡಿದ್ರೆ ಹೋಯ್ತು ಆಯಿತು, ಮುತ್ತು ಹೊಡೆದ್ರೆ ಹೋಯ್ತು ಎನ್ನುವಂತೆ ರವಿಕುಮಾರ್ ಅವರು ಆಡಿದಂಥ ಆ ಒಂದು ಮಾತಿಗೆ ಇಡೀ ರಾಜ್ಯದ ಜನ ಒಂದು ಕಡೆ, ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗ ಅವರ ಮುಖಕ್ಕೆ ಮಂಗಳಾರತಿ ಎತ್ತುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರವೃತ್ತಿಯನ್ನು BJP ನಾಯಕರು ಇನ್ನು ಮುಂದಾದರೂ ತಿದ್ಕೊಳ್ತಾರಾ? ಕಾದು ನೋಡಬೇಕು. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.